ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಸುಂದರವಾದ ಹಚ್ಚು ಹಸಿರಿನ ಕಾಡಿಗೆ ಹೋಗೋಣ. ಅಲ್ಲಿ ಮಾಷಾ ಅನ್ನೋ ಒಬ್ಬಳು ಚುರುಕಾದ ಹುಡುಗಿ ಇದ್ಲು. ಅವಳ ಜೊತೆ ಅವಳ ಪ್ರೀತಿಯ ಗೆಳೆಯ ಒಂದು ದೊಡ್ಡ ಕರಡಿ ಕೂಡ ಇತ್ತು. ಬನ್ನಿ, ಇವತ್ತು ಅವರ ಹೊಸ ಸಾಹಸದಲ್ಲಿ ಏನಾಯ್ತು ಅಂತ ನೋಡೋಣ. ಸರಿ, ಹಾಗಾರೆ ಇವರೇ ನೋಡಿ ನಮ್ಮ ಕಥೆಯ ಹೀರೋಗಳು. ಈ ಪುಟ್ಟ ಹುಡುಗಿ ಅವಳೆ ಮಾಷಾ. ಸದಾ ಚಟಪಟ ಅಂಟಿರ್ತಾಳೆ, ಜೊತೆಗೆ ತುಂಬ ಬುದ್ಧಿವಂತೆ ಕೂಡ. ಇನ್ನು ಈ ದೊಡ್ಡ ಕರಡಿ ಇದೆಯಲ್ಲ, ಅದು ಅವಳ ಬೆಸ್ಟ್ ಫ್ರೆಂಡ್. ನೋಡೋಕ್ ಮಾತ್ರ ದೊಡ್ಡದು, ಆದ್ರೆ ಅದರ ಹೃದಯ ಇನ್ನೂ ದೊಡ್ಡದು. ಮಾಷಾಗೆ ಸಾಹಸ ಅಂದ್ರೆ ಪಂಚಪ್ರಾಣ. ಸುಮ್ನೆ ಕೂರೋ ಜಾಯಮಾನವೇ ಅವಳದ್ದಲ್ಲ. ನೋಡಿ, ಬೆಳ್ಳಂಬೆಳಗ್ಗೆ ತನ್ನ ಗೆಳೆಯನ್ನ ಹೇಗೆಬ್ಬಿಸ್ತಾ ಇದ್ದಾಳೆ. ಅವಳ ಉತ್ಸಾಹ ನೋಡಿದ್ರೆ ಗೊತ್ತಾಗುತ್ತೆ, ಇವತ್ತು ಏನೋ ದೊಡ್ಡ ಪ್ಲಾನ್ ಇದೆ ಅಂತ. ಆದ್ರೆ ಪಾಪ, ನಮ್ಮ ಕರಡಿ ಇನ್ನೂ ನಿದ್ದೆಯಲ್ಲೇ ಇದೆ. ಮಾಷಾಳಿ ಈ ಜೋಶ್ ನೋಡಿ ಅದಕ್ಕೆ ಸ್ವಲ್ಪ ಬೇಜಾರಾದಂಗೆ ಕಾಣ್ತಿದೆ. ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ ಬಿಡು ಅಂತ ಗೊಣಗುತ್ತಾ ಇದೆ. ಮಾಷಾ ಸುಮ್ಮನೆ ಕೂರೋಳೆ ಅಲ್ಲ. ಅವಳು ಹೇಳ್ತಾ ಇದ್ಲು, ಇಲ್ಲ, ನಾನು ಕಾಡಲ್ಲಿ ಏನೋ ಒಂದು ವಿಚಿತ್ರ ಸೌಂಡ್ ಕೇಳ್ದೆ, ಅದರ ರಹಸ್ಯ ಏನು ಅಂತ ಪತಾ ಮಾಡ್ಲೇಬೇಕು ಅಂತ ಹಠ ಹಿಡಿದುಬಿಟ್ಲು. ಆಗ ಮಾಷಾ ಒಂದು ಐಡಿಯಾ ಮಾಡಿದ್ಲು. ಅವಳು ಹೇಳಿದ್ಲು, ಏನೋ ಆ ಶಬ್ದ ಬಹುಶಃ ಯಾವುದೋ ನಿಧಿ ಇರೋ ಜಾಗದಿಂದ ಬರ್ತಿರ್ಬೋದು. ಅಷ್ಟೇ, ನಿಧಿ ಅನ್ನೋ ಮಾತು ಕೇಳಿದ ತಕ್ಷಣ ಕರಡಿಯ ನಿದ್ದೆಯೆಲ್ಲ ಹಾರಿಹೋಯಿತು. ಮನಸ್ಸಲ್ಲಿ ಕುತೂಹಲ ಜೊತೆಗೆ ಸ್ವಲ್ಪ ಭಯ ಕೂಡ ಶುರುವಾಯಿತು. ಸರಿ, ಹೇಗೆ ಶುರುವಾಯಿತು ನೋಡಿ ಅಸಲಿ ಆಟ. ಆ ನಿಗೂಢ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಹುಡ್ಕೋಕೆ ಇಬ್ರು ಕಾಡಿನೊಳಗೆ ಹೊಟ್ರು. ಕಿವಿಗಳನ್ನೆಲ್ಲ ಚುರುಕು ಮಾಡ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ತುಂಬಾನೇ ಹುಷಾರಾಗಿ ಮುಂದೋಗ್ತಾ ಇದ್ರು. ಹಾಗಿದ್ರೆ ನಿಜವಾಗ್ಲೂ ಆ ಕಾಡಿಂದ ಬರ್ತಿದ್ದ ಆ ವಿಚಿತ್ರ ಶಬ್ದವಾದ್ರೂ ಯಾವ್ದಿರ್ಬೋದು? ಅವರು ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಮೊದಲು ಕೇಳಿಸಿದ್ದು ಒಂದು ಸಣ್ಣ ಶಬ್ದ, ಟಕ್ 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 ಅಂತ. ತಕ್ಷಣ ಮಾಷಾ ಮರಗಳ ಕಡೆ ಬೆರಳು ತೋರಿಸಿದ್ಲು. ಕರಡಿ ಯಾವಾಗ್ಲೂ ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡ್ತಲ್ವೇ, ಅದು ಮಾಷಾಗೆ ಹೇಳ್ತು, ಅದೇನೂ ಇಲ್ಲ ಬಿಡು, ಬಹುಶಃ ಯಾವುದೋ ಮರಕುಟ್ಟಿಕ ಇರ್ಬೋದು ಅಷ್ಟೇ ಅಂತ. ಅವರು ಹಾಗೆ ಅಂದ್ಕೊಳ್ತಿದ್ದ ಹಾಗೆ ಢಡ್ ಅಂತ ಒಂದು ದೊಡ್ಡ ಶಬ್ದ. ಅಬ್ಬಾ, ಇಬ್ರೂ ಒಂದು ಕ್ಷಣ ಬೆಚ್ಚಿಬಿದ್ರು. ಖಂಡಿತ ಇದು ಮರಕುಟಿಕದ ಸೌಂಡ್ತೋ ಅಲ್ವೇ ಅಲ್ಲ. ಅಷ್ಟೇ, ಮಾಷಾಳ ಕಲ್ಪನಾಶಕ್ತಿಗೆ ಈಗ ರೆಕ್ಕೆ ಬಂತು. ಅವಳು ಭಯದಿಂದ ಕೂಗಿದ್ಲು, ಅಯ್ಯೋ, ನನಗ್ ಗೊತ್ತಾಯ್ತು, ಅದು ಖಂಡಿತ ಒಂದು ದೈತ್ಯನೇ ಇರ್ಬೇಕು. ಆದ್ರೆ ನಮ್ಮ ಕರಡಿ ಧೈರ್ಯಗೆಡ್ಲಿಲ್ಲ. ಅದು ಮಾಷಾಳಿಗೆ ಧೈರ್ಯ ತುಂಬುತ್ತಾ ಹೇಳಿತು, ಮಾಷಾ, ಹೆದರ್ಬೇಡ, ನಾವು ಸ್ನೇಹಿತರಲ್ವಾ, ನಾವು ಒಟ್ಟಿಗಿದ್ರೆ ನಮ್ಗೇನೂ ಆಗಲ್ಲ, ಧೈರ್ಯವಾಗಿರು. ಕೊನೆಗೂ ಆ ದೊಡ್ಡ ಸಸ್ಪೆನ್ಸ್ ಮುಗೀತು. ಅವರು ಅಷ್ಟೊಂದು ಹೆದರ್ತಿದ್ದ ಆ ದೈತ್ಯ ಯಾರ್ಗೊತ್ತಾ? ಬೇರೆ ಯಾರೂ ಅಲ್ಲ, ತನ್ನ ಹೊಸ ಮನೆ ಕಟ್ಟೋ ಕಷ್ಟಪಡ್ತಿದ್ದ ಒಂದು ಪುಟ್ಟ ಮೊಲ. ತಮ್ಮ ತಪ್ಪಿನ ಅರಿವಾಗಿ ಇಬ್ರೂ ಜೋರಾಗಿ ನಕ್ರು. ಆಮೇಲೆ ಅವ್ರಿಗೆ ಗೊತ್ತಾಯಿತು, ಪಾಪ ಆ ಮೊಲಕ್ಕೆ ಸಹಾಯ ಬೇಕು ಅಂತ. ನೋಡಿ, ಅವರ ಭಯ ಈಗ ಸಹಾಯ ಮಾಡೋದಕ್ಕೆ ಒಂದು ಅವಕಾಶವಾಗಿ ಬದಲಾಯಿತು. ಅವರ ಟೀಮ್ ವರ್ಕ್ ಹೇಗಿತ್ತು ನೋಡಿ. ಕರಡಿ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಭಾರವಾದ ಮರದ ತುಂಡುಗಳನ್ನು ಹಿಡಿದುಕೊಂಡ್ರೆ, ನಮ್ಮ ಮಾಷಾ ತನ್ನ ಕಲಾತ್ಮಕತೆಯಿಂದ ಆ ಮನೆಗೆ ಸುಂದರವಾದ ಹೂವಿನಿಂದ ಅಲಂಕಾರ ಮಾಡಿದ್ಲು. ಹೀಗೆ ಇಬ್ರು ಸೇರಿ ಕೆಲಸ ಮಾಡಿದ್ರಿಂದ ಆ ಮೊಲಕ್ಕೆ ಕೊನೆಗೂ ಒಂದು ಸುರಕ್ಷಿತ ಸುಂದರವಾದ ಹೊಸ ಮನೆ ಸಿಕ್ಕೇವಿದಿತು. ಆ ಪುಟ್ಟ ಮೊಲಕ್ಕೆ ತುಂಬಾ ಖುಷಿಯಾಯಿತು. ಅದು ತುಂಬು ಹೃದಯದಿಂದ ಅವರಿಗೆ ಧನ್ಯವಾದಗಳು ಸ್ನೇಹಿತರೆ ಅಂತ ಹೇಳಿತು. ಅವರ ಸಹಾಯದಿಂದ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸವಾಗಿತ್ತು ಅಲ್ವಾ? ಸರಿ, ದಿನದ ಕೊನೆಗೆ ಸೂರ್ಯ ಮುಳುಗುತ್ತಿದ್ದ. ಆ ಸುಂದರ ಸಂಜೆಯಲ್ಲಿ ಇಬ್ರೂ ಕೂತು ಇವತ್ತಿನ ಈ ಸಾಹಸದಿಂದ ತಾವು ಏನ್ ಕಲ್ತಿವಿ ಅಂತ ಯೋಚನೆ ಮಾಡ್ತಾ ಇದ್ರು. ಆಗ ಮಾಷಾಗೆ ಒಂದು ದೊಡ್ಡ ಸತ್ಯ ಗೊತ್ತಾಯಿತು. ನಿಜವಾದ ಧೈರ್ಯ ಅಂದ್ರೆ ಭಯನೇ ಇಲ್ದೇ ಇರೋದಲ್ಲ, ಬದಲಿಗೆ ಸತ್ಯ ಏನು ಅಂತ ತಿಳ್ಕೊಂಡು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಅಂತ. ಆಗ ನಮ್ಮ ಬುದ್ಧಿವಂತ ಕರಡಿ ಹೇಳಿತು, ಮಾಷಾ, ಯಾವಾಗ್ಲೂ ಅಷ್ಟೇ, ಯಾವುದಕ್ಕೂ ತಕ್ಷಣ ಒಂದು ನಿರ್ಧಾರಕ್ಕೆ ಬಂದ್ಬಿಡಬಾರ್ದು. ಮೊದಲು ಯೋಚನೆ ಮಾಡಬೇಕು, ಆಮೇಲೆ ನಿರ್ಧಾರ ಮಾಡಬೇಕು. ಹೌದು, ಈ ಒಂದೇ ಒಂದು ಸಾಹಸ ಅವರಿಬ್ಬರಿಗೂ ತುಂಬಾ ಮುಖ್ಯವಾದ ಪಾಠಗಳನ್ನ ಕಲಿಸಿತು. ಕೆಲವೊಮ್ಮೆ ನಮ್ಮ ಭಯನೇ ಸತ್ಯವನ್ನ ಮುಚ್ಚಾಕ್ಬಿಡುತ್ತೆ. ನಿಜವಾದ ಧೈರ್ಯ ಇರೋದು ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ. ಹಾಗೆ ಸ್ನೇಹ ಇದ್ರೆ ಯಾವುದೇ ದೊಡ್ಡ ಸವಾಲು ಕೂಡ ಚಿಕ್ಕದಾಗಿ ಕಾಣುತ್ತೆ. ತಮ್ಮ ಭಯವನ್ನ ಗೆದ್ದು ಒಟ್ಟಾಗಿ ಕೆಲಸ ಮಾಡಿದ್ರಿಂದ ಮಾಷಾ ಮತ್ತು ಕರಡಿಯ ಸ್ನೇಹ ಅದು ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಯಿತು. ಹಾಗಾದ್ರೆ ಈ ಕಥೆಯ ಕೊನೆಯಲ್ಲಿ ನಮಗೊಂದು ಪ್ರಶ್ನೆ. ನಾವು ಕೂಡ ನಮ್ಮ ಜೀವನದಲ್ಲಿ ಭಯಪಡುವ ಬದಲು ಕುತೂಹಲದಿಂದ ವಿಷಯಗಳನ್ನ ನೋಡಕ್ ಶುರು ಮಾಡಿದ್ರೆ ಏನಾಗ್ಬೋದು ಅಲ್ವಾ?